ಗೈಸ್ ಬಣ್ಣ ಹೊಡ್ತಾ ಇದ್ದಾರೆ. ಬಾಂದ್ರಲ್ಲಿ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಯಾರು ಸಾಕಾರ ನಗರನ ಸಾಕಾರ ನಗರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಿನ್ನೆ ಹೇಳಿದ್ದು ನಿಮಗೆ ಸುದೀಪ್ ಸರು ಒಂದು ಈವೆಂಟಿಗೆ ಬರ್ತಾಯಿದ್ದಾರೆ ಅಂತ MG ರೋಡ್ಗೆ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಮಿಕ್ಕಿದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಗಾಳಿಲಿ ನಿಮಗೆ ಕೇಳಿಸಲ್ಲ ವಾಯ್ಸು. ಲೆಟ್ಸ್ ಗೋ ಗೈಸ್. ಈ ಕಾರ್ ನೋಡಿಬಿಟ್ಟು ನನ್ನ ಬಾಸ್ದು ಅಂದ್ಕೊಂಬಿಟ್ಟೆ. ಕಾರು ನೋಡಿದ್ರಲ್ಲ ಬೇರೆಯವ್ರು ಯಾರ್ದೋ. ಭಾರಿ ಕಾರು, ನನ್ನ ಡ್ರೀಮ್ ಕಾರ್. ಈ ಕಾರಲ್ಲೇ ನಾನು ಬರ್ತೀನಿ ಒಂದು ಸಲ, ಬರೆದಿಟ್ಕೊಳ್ಳಿ. ಬಿಡ್ತಾರೋ ಯಾರ ಕಾರ್ ಬರ್ತಿರೋದು. ಗೈಸ್ ಫೈನಲಿ ಬಂದ್ವಿ. PVR ಈ ಕಡೆನೇ ಅಂತ ಹೇಳಿದ್ರು. ಇಲ್ಲೇ ಒಳಗೆ ಬಿಲ್ಡಿಂಗೆಲ್ಲ ಇದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ನಮಗೆ ಎಲ್ಲ ನೋಡ್ಕೊಂಡು ಬಂದ್ವಿ. ಥರ್ಡ್ ಫ್ಲೋರ್ A ಬ್ಲಾಕ್. ಅದೇನ ಕಣ ಫಸ್ಟು ಹೋಗೋಣ. ಏನು ಚೆನ್ನಾಗಿದೆ ಗೈಸ್ ನೋಡಿ. ದೀಪ್ ಏನೋ ಹಿಂಗೆ ತಾನೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಮೊನ್ನೆ ಮಕ್ಕಳು ಕಳಿಸ್ಬೇಕಂತ ಇವಾಗ ನಾನೇ ಅವ್ರನ್ನ ಕೇಳು. PVR ಮೇಲೆ ಅಲ್ಲೊಬ್ರು ಮೇಲೆ ಬಾರ ಯಾಕೆ ಬರೀ ಇದು ಮಾಲ್ ಆ ಥರ ಮಾಲ್ ಅಲ್ಲ ಕಣಪ್ಪ. ಇದು ನೋಡು ಸುದೀಪ್ ಸರ್ಗೋಸ್ಕರ ವೆಯ್ಟಿಂಗಲ್ಲಿದ್ದೀವಿ. ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಕಿರಣಣ್ಣ ಅವರ ಮಗ ಬಂದಿದ್ದಾರೆ. ಸೊ ಅಲ್ಲಿಗೆ ಅವ್ರು ಬಂದಿದ್ದಾರೆ ನಾವು ಕಾರಣಕ್ಕೆ ಸುದೀಪ್ ಸರ್ ಬಂದಿದ್ದಾರೆ ಅಂತ ಲೆಕ್ಕ. ಲೆಟ್ಸಿ ಗೈಸ್ ಫೈನಲಿ ಕುತ್ಕೊತೀರಾ ಹಾಂ ಓಕೆ. ಸೊ ಫೈನಲಿ ಒಳಗೆ ಬಂದು ಕೂತಿದ್ದೀವಿ. ಆ್ಯಂಡ್ ಸುರೇಶ್ ಅಲ್ಲಿ ಹೋಗಿಯಾನೆ, ಕ್ಯಾಮ್ರಾಮ್ಯಾನ್ ಅವ್ರ ಜೊತೆನೇ ಅಲ್ಲೇ ನಿಂತ್ಕೊಂಡಿದ್ದಾನೆ. ಸೊ ಇನ್ನೇನು ಸುದೀಪ್ ಸರ್ ಬರ್ತಾರೆ ಈಗ, ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೀನಿ. ಆ್ಯಂಡ್ ಎಲ್ಲ ಸೆಟಲ್ ಆಗ್ತಾಯಿದ್ದಾರೆ. ಮೀಡಿಯಾದವರ ಯಾವ ಚಾನಲ್? ರಿಪಬ್ಲಿಕ್. ನೀವು ಯೂಟ್ಯೂಬ್ ಯಾವುದು? ಕಿಚ್ಚ ಭುವನ್. ಕಿಚ್ಚ ಭುವನ್. ಸೊ ವೆರಿ ಎಕ್ಸೈಟೆಡ್ ಗೈಸ್. ತುಂಬ ಚಳಿ ಇದೆ. ಜೋರ ಮಾತಾಡೋಂಗಿಲ್ಲ. ಬಾಂದ್ರಲ್ಲಿ ಗೈಸ್ ಕಿಚ್ಚ ಬಾಸ್ ಬಂದರು. ಸ್ವಲ್ಪ ನಂತರ
ಒಂದೆರಡು ಟ್ರೈಲರ್ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಫಸ್ಟ್ ಟ್ರೈಲರ್ ನೋಡೋಣ, ಎಲ್ಲರೂ ಸಹಕರಿಸಿ. ನನಗೆ ಗೊತ್ತಿಲ್ಲ ಇಷ್ಟೊಂದು ಪ್ರೀತಿ ನನಗೆ ಅಭಾರಿಯಾಗಿದ್ದೇನೆ, ಯಾಕಂದ್ರೆ ನಾನು ಈ ತರ ಒಂದು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೀವೆಲ್ಲ ಬಂದು ನಮ್ಮ ಜೊತೆ ಇವತ್ತು ಬಂದು ಇಲ್ಲಿ ಸೇರಿದ್ದೀರಾ, ಇಷ್ಟೊಂದು ಜನ ಬಂದಿದ್ದೀರಾ, ನಿಮ್ಮ ಒಂದು ಬೆಂಬಲವನ್ನು ತೋರಿಸಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದ. ಶುರು ಮಾಡೋಣ. Over to Sudeep, he's going to launch. All the best in the trailer, please. ಎಂತೆಂತ ತರ್ಲೆಗಳನ್ನ ನೋಡಿರೋ ತಲೆಮಾರು ಕಣ ನಮ್ದು. ದಯಮಾಡಿ ಬರಬೇಕು, ಬನ್ನಿ ಪ್ಲೀಸ್. ಪ್ಲೀಸ್ ಕಮ್. ಇಲ್ಲ, ಐ ಜಸ್ಟ್ ವಾಂಟ್ ಟು ಟಾಕ್ ಅ ಫ್ಯೂ ವರ್ಡ್ಸ್. ಪ್ಲೀಸ್ ಕಮ್. ರಮೇಶ್ ರೆಡ್ಡಿ ಅವ್ರು ಬರಬೇಕು. ಅವರ ಫಸ್ಟ್ ಲವ್ ಯಾರು? ಪ್ರಿಯಾ ಅವರು. ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ. ಅವ್ರ ಹತ್ರ ಸಿನಿಮಾಗಳಿದೆ, ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವ್ರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸ್ ಇಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ, ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ. ಆದರೆ ಅವರು ಸನ್ಮಾನ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದೀನಿ. ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊತೀನಿ. It's a limited edition for a limited edition, Sudeep. ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ, ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಈ ಗೌರಿಗೆ. ಯಾಕೆ ಅಂತಂದ್ರೆ ಆ ಥರ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ. ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಕನಸು ಕಾಣ್ತಾ ಇದ್ದೀನಿ. ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ. ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ, ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್, ನಮ್ಮ ಇಂದ್ರಜಿತ್ ಲಂಕೇಶ್ ಸರ್. ನಾನು ಹೆಮ್ಮೆಯಿಂದ ಥ್ಯಾಂಕ್ ಯು. ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿನ ಕನಸು ಕಾಣ್ತಾ ಇದೆ, ನನ್ನ ಅಪ್ಪಾಜಿ ಅವ್ರ ಸಿನಿಮಾದಲ್ಲಿ ಒಂದ್ಸಲ ಮಾಡಬೇಕು ಅಂತ. ಆದ್ರೆ ನನ್ನ ಮೊದಲನೇ ಸಿನಿಮಾ ನನ್ನ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನಸು ಕಂಡಿರಲಿಲ್ಲ. ಬಟ್ ಡೆಫಿನೆಟ್ಲಿ ಶಾಲೆ ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಡೆಫಿನೆಟ್ಲಿ ಅಪ್ಪಾಜಿ ಅವ್ರ ಸಿನಿಮಾ ಅಂದ್ರೆ ಅವ್ರಿಗೆ ಒಳ್ಳೆ ಸ್ಕೋಪ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗಿ ಹೋಗ್ತಾರೆ. ಬಟ್ ಎಲ್ಲರೂ ಬನ್ನಿ, ಆಗಸ್ಟ್ 15ನೇ ತಾರೀಕು ಸಿನಿಮಾ ನೋಡಿ. ಥ್ಯಾಂಕ್ ಯು. ನನ್ನ ಸ್ನೇಹಿತ ಅವರ ಮಾತು ಇವತ್ತು ಗೌರಿ ಸಿನಿಮಾ ಟ್ರೈಲರ್ ಬಗ್ಗೆ ಮತ್ತು ಇವತ್ತು ಬಂದು ನಮ್ಮೆಲ್ಲರನ್ನು ಹಾರೈಸೋದಕ್ಕೆ ಧನ್ಯವಾದಗಳು. ಅವರ ಒಂದೆರಡು ಮಾತು. The stage is yours, brother. Thank you, Shining Star. ಸಮರ್ಜಿತ್ ಅವರು ಮಾತಾಡ್ಬೇಕಾದ್ರೆ ಒಂದು ಲೈನ್ ಹೇಳ್ತಾರೆ ಸಾನಿ ಅವ್ರ ಬಗ್ಗೆ. Trust me, in a couple of years he won't be saying it because ಆ ಇನ್ನೋಸೆನ್ಸ್ ಕಳೆದೋಗಿರುತ್ತೆ. ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು, ಜನಗಳ ಮುಂದೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ there's an innocence that's lost. But I really am happy you said it today because you never get to say it again. Did you see your father never says that? First of all, coming back to this theatre, there's always a memory. ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ನಾವಾಗ ತುಂಬ ಹಿಂದೆ. So it's always nice to come here. And ಚಿಕ್ಕ ಒಂದು ವಿಷಯ ಇರ್ಬೋದು, ಬಟ್ ಇಂದ್ರಜಿತ್ ಆ್ಯಂಡ್ ಮೀ, ನಾನು ತುಂಬ ವಿ ಗೋ ಅ ಲಾಂಗ್ ವೇ ಆಸ್ ಫ್ರೆಂಡ್ಸ್. ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ. ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ,
ಒಳ್ಳೆ ಶಟ್ಲ್ ಆಡೋರು. ಸೊ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ. ಆಮೇಲೆ ಸಂಬಡಿ ಅವಾಗಿಂದಲೇ ನಾನು ನೋಟಿಸ್ ಮಾಡಿರೋದು ದಟ್ ಹಿ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್. ಅದೊಂದು ಅವ್ರ ವ್ಯಕ್ತಿತ್ವ. ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ. ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ, ತಲೆ ಭಾಗದಿಂದ ಕಲ್ತಿದ್ದಾರೆ, ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ. ಅದು ನನಗೆ ಕಾಣಿಸ್ತಾ ಇದೆ. Now we can play. What? Inder, you have been a special friend. ನಮ್ಮ ಮಧ್ಯ ಸಿಕ್ಕಾಬಿಟ್ಟೆ ರೋಲರ್ ಕೋಸ್ಟರ್ ಇರ್ಬೋದು, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಮೈ ಫ್ರೆಂಡ್. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಇಸ್ ನಾಟ್ ಇವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ. ಈಸ್ ಆ ಬಾಯ್. ಸೊ ಇಲ್ಲಿ 2-3 ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾದ್ರೆ. ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ಏನು ಸರ್ ಯೂಸ್ ಮಾಡೋದ್ರಲ್ಲಿ ಎಂಥದ್ದು ವರ್ಡ್? ನಾನು ಕೇಳೇ ಇಲ್ಲ. ಬೇಸಿಕ್ಲಿ ಅವ್ರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ. ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪ್ರೈಮಾ ಫೇಸಿ ಮಾಡಿ ಆಮೇಲೆ ಅಲ್ಲಿಗೆ ಹೋದ್ರು. ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್, ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್. ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದ್ರು. ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್. ಸೊ ನನಗೆ ಇವರು ರಿತಿಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಕೋಯಿ ಮಿಲ್ಗ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು. ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇನ್ನೋಸೆನ್ಸ್ ಆಫ್ ಅನ್ ಆಕ್ಟರ್, ನ್ಯೂ ಕಮರ್, ನಮ್ಮೆಲ್ಲರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ. ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ. ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು, ಬೋತ್ ಆಫ್ ಯು. ರಿಲೀಸ್ಗಿಂತ ಹೆಚ್ಚು ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ, ದಟ್ ಆಲ್ ದಿಸ್ ಪ್ರೆಸ್, ಸಿ ದೀಸ್ ಆರ್ ಆಲ್ ಸಮ್ ಆಫ್ ದ ಮೀಡಿಯಾ ಪೀಪಲ್ ಸಿಟಿಂಗ್ ಹಿಯರ್. ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ. ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು, ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ. ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್, ಎಂಜಾಯ್ ಇಟ್. Okay, because once release ಆದ್ಮೇಲೆ life will never be the same. So I do not know where it will head. Be ready for it, be prepared for it, but accept it. And of course, ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನಕ್ಕಂದ್ರೆ, ಐ ಹ್ಯಾವ್ ಸೀನ್ ಹಿಮ್ ಆಸ್ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ, ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ, ಅದು ಅವರೇ. ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು, ನಿನ್ ತಲೆಮಾರಿಗೆ ಎದುರ್ತೀನ. ಎಲ್ಲೋ ಅವರು ಸ್ವಂತದಾದಂತ ಒಂದು ಲೈನ್ ಹೇಳ್ಕೊಂಡ್ಬೇಕಂತ ಆಸೆ ಇತ್ತು. ಸೊ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು, ಅವರು ಹೇಳ್ಬಿಟ್ರು. ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಂಬಂಧಿತ ಅದು ಡೈಲಾಗ್ ಅಲ್ಲ, ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು, ಇಂಡೈರೆಕ್ಟ್ ಆಗಿ ತಲುಪಿಸಿದಾರಪ್ಪ, ನಮಗೆ ತಲುಪಿಸ್ತಾರೆ. ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಬಂದಿರೋ ಒಂದು ಇಂದ್ರಜಿತ್, ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದ್ರಜಿತ್, ಐ ಆಮ್ ವೆರಿ ಹ್ಯಾಪಿ ಟು ಸಿ ಅ ಫಾದರ್ ಇಂದ್ರಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ. ನಾನು ಇವತ್ತಿಂತ ಹೇಳ್ತಾ ಇಲ್ಲ, ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು, ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು. ಸಿ, ಬಿಕಾಸ್ ಐ ಆಮ್ ಅ ಫಾದರ್ ಮೈ ಸೆಲ್ಫ್. ಆ ಖುಷಿ ಇದೆಯಲ್ಲ, ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ, ಒಪಿನಿಯನ್ ಏನೇ ಇರಲಿ, ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿಶ್ ಯು ಇಂದ್ರಜಿತ್ ಆಲ್ ದ ವೆರಿ ಬೆಸ್ಟ್.
you especially. And I know Samarjeet's success is just not his success, it is your success and your success, man. So I just wish nothing but the best. And ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ, ಸಾನಿಯಾ, ಆಲ್ ದಿ ಬೆಸ್ಟ್ ಯು, ಆಲ್ ದಿ ಬೆಸ್ಟ್ ಯು ಮ್ಯಾಮ್. ಆ್ಯಂಡ್ ಪ್ರಿಯಾಂಕಾ ಅವರೇ, ನಿಮ್ಮ ಕನ್ನಡ ಇವತ್ತಿಗೂ ಅದ್ಭುತ ರೀ. Thank you all, and of course, that is lovely. Thank you so much for the gesture. And August 15th is the release, right? I wish you all the best. August 15th, ಸಿನಿಮಾ ಏನು ರಿಲೀಸ್ ಆಗ್ತದೆ. ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ, ಸಹಕಾರ ಇರಲಿ. ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಇಂದರ್ ಫಾರ್ ಗಿವಿಂಗ್ ಮಿ ದಿಸ್ ಸಾಂಗ್. ಥ್ಯಾಂಕ್ ಯು ಗೈಸ್. ಸುದೀಪ್ ಅಣ್ಣ ಹೊರಡ್ತಾ ಇದ್ದಾರೆ, ಅದಕ್ಕೆ ಬೇಗ ಅವ್ನು ಹೋಗ್ತಾನೆ. ಮೇಲಿಂದ ಇಲ್ಲೇ ಅಲ್ಲ ಬರೋದು, ಮೇಲಿಂದ ಹಿಂಗೆ ಅಲ್ಲ ಬರೋದು. यहाँ से आते हैं ना, वो वहाँ से जाते हैं और यहाँ से आते हैं, ऊपर से यहाँ से आते हैं क्या, इधर से सामने आएगा, इधर आएगा, कैसे जाना है? ಗೈಸ್ ಮಿಸ್ ಆಗೋಯ್ತು, ಮಿಸ್ ಆಗೋಯ್ತು ಗೈಸ್. ಮಿಸ್ ಆಗೋಯ್ತು. ಬರ್ದಿಟ್ಕೊಳ್ಳಿ ಗೈಸ್, ಬರ್ದಿಟ್ಕೊಳ್ಳಿ. ಬಿಡೋದಲ್ಲ, ಎಷ್ಟೋ ಟೈಮು ಗೊತ್ತಿಲ್ಲ, ಸೀರಿಯಸ್ಲಿ ಸಿಕ್ಕಾಬಿಡೆ ಬೇಜಾರಾಗ್ತಿದೆ ಗೈಸ್. ಫೈನಲಿ ಮನೆಗೆ ಬಂದಿದ್ದಾಯಿತು. ಸಿಕ್ಕಾಬಿಡೆ ಮಳೆ ಇತ್ತು, ನೆನ್ಕೊಂಡೇ ಬಂದಿರಿ. ದೇವ್ರು ಯಾಕೆ ನನ್ನ ಅಲ್ಲಿ ತನಕ ಕರ್ಕೊಂಡೋಗಿ ವಾಪಸ್ ಬಿಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಯಾಕಂದರೆ ಇದು 3ನೇ ಸಲ ಹಂಗೆ ಆಗಿದ್ದು. ಅವರು ಲಾಸ್ಟಲ್ಲಿ ಕ್ವಶನ್ಸ್ ಕೇಳಂಗಿದೆ ಕೇಳಿ ಅಂತ ಹೇಳಿದ್ರು. ನಾನು ಕೇಳೋಣ ಅಂತಿದ್ದೆ. ಇನ್ನೇನು ಲಾಸ್ಟಲ್ಲಿ ಕೇಳಬೇಕು, ಎಲ್ಲ ಕ್ರೌಡು ಸೇರಿಬಿಡ್ತು. ಅವ್ರು ಆಗಲ್ಲ ಬಿಡಿ ಅಂದ್ಬಿಟ್ಟು ಹೊರಟ್ಬಿಟ್ರು. ಹಿಂಗೆ ಓಡಿದ್ದೀನಿ, ನೀವು ನೋಡಿರ್ತೀರ. ಕೊನೆಗೂ ಫೋಟೋ ಸಿಗಲಿಲ್ಲ. ಏನು ಹೇಳಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆದರೆ ಕಣ್ಣು ತುಂಬ ನೋಡಿಕೊಂಡೆ. ಆ್ಯಂಡ್ ಅವರ ಶೋಲ್ಡರ್ನ ನಾನು ಮುಟ್ಟಿದೆ, ಆ ಒಂದು ತೃಪ್ತಿ ಇದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಏನು ನಾವು ಟ್ರೈಲ್ ಲಾಂಚಿಗೆ ಹೋಗಿದ್ವಿ ಗೌರಿ ಅನ್ನೋ ಫಿಲಮ್ದು, ಅದರಲ್ಲಿ ಒಂದು ಸಾಂಗ್ ಇದೆ. ಯಾವ ಸಾಂಗ್ ಅದು? ಟೈಮ್ ಬರುತ್ತೆ ನನಗೂ ಟೈಮ್ ಬರುತ್ತೆ ಅಂತ ಸಾಂಗ್ ಇದೆ. ನಿಜ ಗೈಸ್, ಇವತ್ತು ಪಕ್ಕದಲ್ಲಿ ಅಲ್ಲೆಲ್ಲ ಕೂತ್ಕೊಂಡು ಅವ್ರನ್ನ ಕ್ಯಾಪ್ಚರ್ ಮಾಡ್ತಿರೋನು. ಇವತ್ತು ಒಂದು ಸೀನ್ ಹಾಕ್ತೀನಿ ನೋಡಿ, ಅಂದರೆ ಒಂದು ಫೋಟೋ ಹಾಕ್ತೀನಿ ಸೈಡಲ್ಲಿ ನೋಡಿ. ತಪ್ಕೊಂಡು ಅದು ಅಂದರೆ ಯಾರು ಹೀರೋ ಇದ್ದಾರೋ ಆ ಹೀರೋನ ತಪ್ಕೊಂಡು ನಿಂತಿರೋದು, ಆ ಜಾಗದಲ್ಲಿ ನಾನು ನಿಂತ್ಕೊತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಕೊನೆಗೂ ಒಂದು ಫೋಟೋ ಸಿಕ್ಕಿಲ್ಲ ಅನ್ನೋದೊಂದು ಎಮೋಷ್ನಲ್ ಇದೆ, ಅದೊಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಬಟ್ ಯಾವಾಗಲೂ ಹೇಳೋತ್ತಾರ, ಒಂದೇ ಮಾತು, ಗೆದ್ದೇ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾನೆ. ನಿಮ್ಮ ಪ್ರೀತಿಯಾಗಿ ಹೆಚ್ಚಾಗಿ ಫೋನ್ ಮಾಡುವ ನಮಸ್ಕಾರ. ಆ್ಯಂಡ್
ಇನ್ನು ಮಿಕ್ಕಿದ್ದು ಈ ವ್ಲಾಗ್ ಬಗ್ಗೆನೇ ನಾನು ಅಂದರೆ ಏನೇನು ನಡೀತೋ ಅದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ. ಹೇಗಿತ್ತು, ಯಾವ ಸಿಚುವೇಶನ್ ಯಾವ ಥರ ಇತ್ತು, ಯಾವ ಥರ ಫೀಲಿಂಗ್ ಇತ್ತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಬ್ರಿಗೆ ಗೊತ್ತು ಅಷ್ಟೇ, ಯಾರಿಗೆ ಫೇವ್ರೇಟ್ ಹೀರೋ ಕಣ್ಮುಂದೆ ಇದ್ದರೂ ಫೋಟೋ ಸಿಗಲಿಲ್ಲ, ಆ ಒಂದು ಸಿಚುವೇಶನ್ ಹೇಗಾಗತ್ತೆ ಅನ್ನೋದು ನಿಮಗೆ ಏನೋ ಫೀಲ್ ಆಗಿದೆ, ನಿಮ್ಗೆ ಗೊತ್ತಾಗತ್ತೆ. ಜಾಸ್ತಿ ಮಾತಾಡ್ಕೊಂಡು ಸುಮ್ಮನೆ ಎಮೋಷ್ನಲ್ ಆಗಿಬಿಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.